ಸಾಮಾನ್ಯ ವ್ಯಕ್ತಿಯೊಬ್ಬರು ಅಸಾಮಾನ್ಯ ವ್ಯಕ್ತಿಯಾಗಿ ಬೆಳೆದಿದ್ದಕ್ಕೆ ಬಹುದೊಡ್ಡ ಉದಾಹರಣೆ ಅಂದರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು. ನಾವು ಪ್ರಸ್ತುತ ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯದಲ್ಲಿದ್ದೇವೆ. ಇತ್ತೀಚೆಗೆ ಈ ವಸ್ತು ಸಂಗ್ರಹಾಲಯಕ್ಕೆ ನರೇಂದ್ರ ಮೋದಿ ಅವರ ಗ್ಯಾಲರಿ ಕೂಡ ಸೇರ್ಪಡೆಯಾಗಿದೆ. ಕಳೆದ 2 ತಿಂಗಳಿಂದಲೂ ಕೂಡ ಸಾರ್ವಜನಿಕರ ಒಂದು ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಈ ಗ್ಯಾಲರಿಯಲ್ಲಿ ಏನೇನಿದೆ, ಅವರ ಸಾಧನೆಗಳು ಏನು, 10 ವರ್ಷದಲ್ಲಿ ಪ್ರಧಾನಿಯಾಗಿ ಮಾಡಿದ ಕೆಲಸ ಏನು ಅನ್ನುವಂಥದ್ದನ್ನ ನಿಮಗೆ ಒಂದೊಂದಾಗಿ ಇಂಚಿಂಚು ತೋರಿಸುವಂತಹ ಒಂದು ಪ್ರಯತ್ನ ಇದು. ಈಗ ಪ್ರಸ್ತುತ ನಾವು ನರೇಂದ್ರ ಮೋದಿ ಅವರ ಗ್ಯಾಲರಿಯಲ್ಲಿದ್ದೇವೆ. ಭಾರತವನ್ನು ಯಾವ ಮಟ್ಟಕ್ಕೆ ಇತ್ತು, ಇದನ್ನು ಎಲ್ಲಿಗೆ ಕೊಂಡೊಯ್ದ್ವಿ ಅನ್ನುವಂಥ ಒಂದು ಸಂದೇಶವನ್ನು ಇಟ್ಟು ತೋರಿಸಿರುವಂಥದ್ದು ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ತಂದಂಥವರು ಮೋದಿ ಅವರು. ಸೊ ಅವರು ತಂದಂತಹ ರೆವಲ್ಯೂಷನರಿ ಸ್ಟೆಪ್ಸ್ ಏನೇನೆಲ್ಲ ಆಯಿತು ಅನ್ನುವಂಥದ್ದನ್ನ ಒಂದೊಂದಾಗಿ ಇಲ್ಲಿ ವಿವರಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ನ್ಯೂ ಎಕಾನಮಿ ಆಫ್ ಇಂಡಿಯಾ ಆಫ್ ಎ ನ್ಯೂ ಇಂಡಿಯಾ ಅನ್ನುವಂಥದ್ದು ಅವರು ಚಾರ್ಜ್ ತೆಗೆದುಕೊಂಡ ಸಂದರ್ಭದಲ್ಲಿ ಹೇಗಿತ್ತು ಮತ್ತು ಅವರು ಆದಂಥ ಟ್ರಾನ್ಸ್ಫರ್ಮೇಷನ್ ಏನು ಅನ್ನುವಂಥದ್ದನ್ನ ವಿವರಣೆಯನ್ನು ಕೊಡ್ತಾ ಇದೆ ಈ ಗ್ಯಾಲರಿ. ಸೊ ಹೀಗೆ ಅವರ ಗುಡ್ ಗವರ್ನೆನ್ಸ್ ಇರ್ಬೋದು, ಆ ಲೀಡರ್ಶಿಪ್ ಎಫೆಕ್ಟಿವ್ನೆಸ್ ಬರಲಿಕ್ಕೆ ಏನೇನೆಲ್ಲ ಮಾಡಿದ್ದು ಅನ್ನುವಂಥದ್ದು, ಸುಶಾಸನ್, ಈ ರೀತಿಯಾಗಿ ಪ್ರತಿಯೊಂದೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಅವರ ಗ್ಯಾಲರಿಯಲ್ಲಿ. ಪ್ರಮುಖವಾಗಿ ಅವರ ಬಹಳ ಇಷ್ಟಪಟ್ಟು ಮಾಡಿದಂಥ ಕೆಲಸಗಳು ಅಂತ ಅಂದರೆ ಒಂದು ನಾರಿ ಶಕ್ತಿ ಹೇಗೆ ರೈಸ್ ಆಯಿತು, ವುಮನ್ ಎಂಪವರ್ಮೆಂಟ್ ಹೇಗಾಯಿತು ಅನ್ನುವಂಥದ್ದನ್ನ ಸುಮಾರು ಹೆಚ್ಚು ಕಡಿಮೆ 3 ನಿಮಿಷ 35 ಸೆಕೆಂಡ್ಗಳ ಒಂದು ವಿಡಿಯೋದಲ್ಲಿ ಆದಂತಹ ಬದಲಾವಣೆಗಳನ್ನು ಮತ್ತು ತಂದಂತಹ ಕೆಲಸವನ್ನು ವುಮೆನ್ ರಿಸರ್ವೇಷನ್ ಬಿಲ್ಲಿಂದ ಹಿಡಿದು ಎಲ್ಲವನ್ನು ಕೂಡ ವಿವರಣೆ ಕೊಡುವಂಥದ್ದು ಮಾಡಲಾಗಿದೆ. ಅದೇ ರೀತಿ ಅವರಿಗೆ ಮತ್ತೊಂದು ಏನು ಅಂತ ಅಂದರೆ ಅಬ್ರಗೇಷನ್ ಆಫ್ ಆರ್ಟಿಕಲ್ 370 ಎಂಡ್ ಆಫ್ ಎನಿಮಾಲಜಿ. ಸೊ ಇದು ಕೂಡ ಏನಾಯಿತು ಅನ್ನೋಂಥದ್ದು ಅವತ್ತಿನ ಪಾರ್ಲಿಮೆಂಟಲ್ಲಿ ಹೇಗಾಯಿತು, ಅದನ್ನು ತಂದಿದ್ದು ಹೇಗೆ, ಅದನ್ನು ತೆಗೆದಿದ್ದು ಹೇಗೆ ಅನ್ನುವಂಥ ಎಕ್ಸ್ಪ್ಲನೇಷನ್ ಇದು ಕೂಡ ಇದೆ. ಇದರಲ್ಲಿ ಸುಮಾರು 6 minutes 15 seconds ಡ್ಯೂರಿಯೇಷನ್ ಇರುವಂಥದ್ದು. ಸೊ ಹೀಗೆ ಒಂದೊಂದಾಗಿ ಒಂದೊಂದು ಕುತೂಹಲದ ರೀತಿ ಕುತೂಹಲಗಳನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ಗ್ಯಾಲರಿಯಲ್ಲಿ. ಅವರಿಗೆ ಯಾರ್ಯಾರಿಗೆ ಇವರು ಕೊಟ್ಟಿರುವಂತಹ ಶರ್ಟ್ಸು ಮತ್ತು ಇದರ ಮೇಲೆಲ್ಲ ಎಲ್ಲವನ್ನು ಕೂಡ ಏನು ಪ್ರಧಾನಮಂತ್ರಿಗಳಿಗೆ ಆಗಿತ್ತು ಅವೆಲ್ಲವನ್ನು ಕೂಡ ತಂದು ಈ ಗ್ಯಾಲರಿಯಲ್ಲಿ ಇಡುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಸೊ ಹೀಗೆ ಒಂದೊಂದಾಗಿ ಅವರ ಗ್ಯಾಲರಿಗೆ ಸೇರ್ಪಡೆ ಆಗ್ತಾನೇ ಇರುವಂಥದ್ದು. ಬಹಳ ವಿಶೇಷ ಏನು ಅಂತ ಅಂದರೆ ಪ್ರತಿಯೊಂದನ್ನು ಕೂಡ 10 ವರ್ಷಗಳ ಸಾಧನೆಯನ್ನು ವಿವರಣಾತ್ಮಕವಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಮಾಡಿದ್ದೀವಿ ಅನ್ನುವಂಥದ್ದು. ಈಗ ನಾವು ನಿಂತಿರುವಂಥದ್ದು ಎನ್ವಿರಾನ್ಮೆಂಟ್ ಗ್ಯಾಲರಿ ಅಂದರೆ ಎನ್ವಿರಾನ್ಮೆಂಟ್ ಕ್ಷೇತ್ರದಲ್ಲಿ ಮಾಡಿದಂತಹ ಕೆಲಸಗಳು ಏನು ಅನ್ನುವಂಥದ್ದನ್ನು ಮತ್ತು ಅದಕ್ಕೋಸ್ಕರ ಮಾಡಿದಂತಹ ಪ್ರಯತ್ನಗಳು ಏನು ಮತ್ತು ಅದು ಏನು ಅಚೀವ್ ಆಯಿತು ಅನ್ನುವಂಥದ್ದು ಗ್ಯಾಲರಿ ಬಿಂಬಿಸ್ತಾ ಹೋಗ್ತಾ ಇದೆ. ಅಂದರೆ ಗ್ಯಾಲರಿ ಅಂದ್ರೇ ಹಾಗೆ ಏನು ಕೆಲಸ ಆಗಿದೆ, ಔಟ್ಪುಟ್ ಏನಿದೆ ಅನ್ನುವಂಥದ್ದನ್ನ ಹೇಳುವಂತಹ ಒಂದು ಪ್ರಯತ್ನ. ಅದೇ ರೀತಿ ನಾವು ಯಾವಾಗಲೂ ನೋಡ್ತಾ ಇದ್ವಿ ರೈಸಿಂಗ್ ಇಂಡಿಯಾ ಅನ್ನುವಂತಹ ಇದು ಗ್ಯಾಲರಿ ಇದು ಹೇಗೆ ಒಬ್ಬ ಲೀಡರ್ ಆಗಿ ಬೆಳೆದಿದ್ದು ಹೇಗೆ ಅನ್ನುವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡುವಂಥದ್ದು. ಮತ್ತು ಯಾವ 10 ವರ್ಷಗಳಲ್ಲಿ ಎಲ್ಲೆಲ್ಲಿ ಹೋಗಿ ಬಂದರು, ಎಲ್ಲಿಗಿಂದ ಎಲ್ಲಿಗೆ ಆಯಿತು, ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ ಆದಂಥ ಅಂದರೆ ದೊಡ್ಡ ಭಾರತ ಆಗಲಿಕ್ಕೆ ಏನೇನೆಲ್ಲ ಕಾರಣಗಳು ಇದೆ ಅವೆಲ್ಲವನ್ನು ಕೂಡ ಈ ಒಂದು ಗ್ಯಾಲರಿ ಹೇಳ್ತಾ ಹೋಗುತ್ತೆ. ಸೊ ಈ ಒಂದು ಇಡೀ ವಸ್ತು ಸಂಗ್ರಹಾಲಯದಲ್ಲಿ ಒಂದು ಆಕರ್ಷಣೀಯವಾದಂತಹ ಒಂದು ಗ್ಯಾಲರಿ ಇದು. ಎಲ್ಲ ಪ್ರಧಾನಿಗಳದ್ದು ಬಗ್ಗೆಯೂ ಕೂಡ ವಿವರಣೆಗಳು ಇದೆ. ಅದರ ಜೊತೆಯಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಒಬ್ಬೊಬ್ರಿಗೋಸ್ಕರ ಒಂದೊಂದು ಗ್ಯಾಲರಿಯನ್ನು ಕೂಡ ಮಾಡಲಾಗಿದೆ. ಇದು ಈಗ ಸೇರ್ಪಡೆ ಆಗಿರುವಂತಹ ಗ್ಯಾಲರಿ ಇದು. ಸೊ ಬಹಳ ಪ್ರಮುಖವಾಗಿ ಏನಪ್ಪ ಅಂತ ಅಂದರೆ ಈಗ ನಾವು ನ್ಯಾಷನಲ್ ಸೆಕ್ಯೂರಿಟಿ ಅನ್ನುವಂಥದ್ದು ಅಂದರೆ ಅವರ ಅಚ್ಚುಮೆಚ್ಚಿನ ಕ್ಷೇತ್ರ ಇದು. ಅಂದರೆ ದೇಶದ ರಕ್ಷಣೆ ಅನ್ನುವಂಥದ್ದು ಹೆಸರು ಬಂದಾಗ ಮೋದಿಯವರ ಹೆಸರು ಚಿರಸ್ಥಾಯಿಯಾಗಿ ಇರುತ್ತೆ ಅನ್ನುವಂಥದ್ದು. ಅವರು ಧರಿಸಿ ಫ್ಲೈ ಮಾಡಿರುವಂತಹ ಉಡುಪು ಅವ್ರದ್ದೇ, ನರೇಂದ್ರ ಮೋದಿ ಅಂತ ನಾವು ನೋಡ್ಬೋದು. ಅಲ್ಲಿ ಅವರು ಫ್ಲೈ ಮಾಡುವಂಥದ್ದು ಆವತ್ತೇನು ಧರಿಸಿದ್ರು ಅದನ್ನು ತಂದು ವಸ್ತು ಸಂಗ್ರಹಾಲಯಕ್ಕೆ ಇಟ್ಟಿದ್ದಾರೆ. ಆವತ್ತಿನ ಬಳಸಿದಂತಹ ಕಿಟ್ ಇರ್ಬೋದು, ಮತ್ತು ಗ್ಲೌಸ್ ಇರ್ಬೋದು, ಹೆಲ್ಮೆಟ್ ಇರ್ಬೋದು, ಇವೆಲ್ಲವನ್ನು ಕೂಡ ಇಟ್ಟಿರುವಂಥದ್ದು. ತೇಜಸ್ನಲ್ಲಿ ಪ್ರಯಾಣ ಮಾಡ್ತಾ ಇರುವಂಥದ್ದು. ಸೊ 2023 ನವೆಂಬರ್ 25ರಂದು ಒಂದು ಪ್ರಯಾಣ ಮಾಡಿದ್ರು. ಅದರಲ್ಲಿ LCA ತೇಜಸ್ ಸ್ವದೇಶಿ ನಿರ್ಮಿತ. ಸೊ ಈ ಒಂದು ಅವತ್ತು ಧರಿಸಿದಂತಹ ಉಡುಪನ್ನು ಇಲ್ಲಿ ತಂದು ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿರುವಂಥದ್ದು. ಇನ್ನು ಪ್ರಮುಖ ಕ್ಷೇತ್ರ ಅಂತಂದರೆ ನ್ಯಾಷನಲ್ ಸೆಕ್ಯೂರಿಟಿ.
ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಗೆ ಅವರು ಅಂದರೆ ರಕ್ಷಣಾ ಕ್ಷೇತ್ರದಲ್ಲಿ ಆಗಿರುವಂತಹ ಬಹುದೊಡ್ಡ ಬೆಳವಣಿಗೆಗಳು ಮತ್ತು ಸೇರ್ಪಡೆಯಾದಂತಹ ಸ್ವದೇಶಿ ಹೆಸರಲ್ಲಿ ಸೇರ್ಪಡೆಯಾದಂಥದ್ದು ಎಲ್ಲವನ್ನು ಕೂಡ ಇಲ್ಲಿ ಒಂದು ಚಿತ್ರಣವನ್ನಾಗಿ ತೋರಿಸಲಾಗಿದೆ. ಇದೊಂದು ಒಂದು ರೀತಿಯಲ್ಲಿ ನಾವು ವರ್ಚುವಲ್ ರೈಡ್ ಅಂತಲೇ ನಾವು ಹೇಳ್ಬೋದು. ನೀವು ಹೋಗಿ ಒಳಗಡೆ ಕೂತ್ರೆ ಸುಮಾರು 6 ರಿಂದ 7 ನಿಮಿಷಗಳ ಕಾಲ ಆ ರೈಡ್ ನಡೆಯುತ್ತೆ. ಅಂದರೆ ಫೀಲ್ ಅನುಭೂತಿ ಅಂತ ನಾವೇನು ಹೇಳ್ತೀವಿ ಅದನ್ನು ಕಾಣ್ಬೋದು ನಾವು. ಎಲ್ಲಿ ನಮ್ಮ ಟ್ಯಾಂಕರ್ಗಳು ಹೇಗೆ ಹೋಗ್ತವೆ ಮತ್ತು ಹೇಗೆ ಆಗುತ್ತೆ ಅಲ್ಲೆಲ್ಲ ಅನ್ನುವಂಥದ್ದು, ಮತ್ತು ಹಿಮದ ಪ್ರದೇಶದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಹೇಗಿರುತ್ತೆ ಆ ಎಲ್ಲ ಭಾವನೆಗಳನ್ನು ನಾವು ಇಲ್ಲಿ ತುಂಬ್ಕೋಬೋದು. ಒಂದು 6 ರಿಂದ 7 ನಿಮಿಷಗಳ ಕಾಲ ಫೀಲಿಂಗ್ ಇರುತ್ತೆ. ಜೊತೆಗೆ ಮೊದಲನೇದಾಗಿ ಒಂದು 2 ರಿಂದ 3 ನಿಮಿಷಗಳ ಕಾಲ ನ್ಯಾಷನಲ್ ಒಂದು ಸೆಕ್ಯೂರಿಟಿಯ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನಿದು, ಹೆಂಗಾಯಿತು, ನಾವೇನೇನು ಒಪ್ಪಂದಗಳು ಮಾಡ್ಕೊಂಡ್ವಿ, ಏನೇನೆಲ್ಲ ಆಯಿತು ಅನ್ನುವಂಥದ್ದು. ಇನ್ನು ಮತ್ತೊಂದು ಅವರ ಆಸಕ್ತಿಯ ಕ್ಷೇತ್ರ ಏನು ಅಂತಂದರೆ ಪ್ರೈಡ್ ಆಫ್ ಅವರ್ ಹೆರಿಟೇಜ್ ಅನ್ನುವಂಥದ್ದು. ಇದು ಬಹಳ ಮೋದಿಯವರಿಗೆ ಅಚ್ಚುಮೆಚ್ಚಿನ ಒಂದು ಕ್ಷೇತ್ರ ಅಂತಲೇ. ಯಾಕೆಂದರೆ ಅವರು ದೈವದಲ್ಲಿ ಬಹಳ ನಂಬಿಕೆಯನ್ನು ಇಟ್ಟಂಥವರು, ಹಾಗಾಗಿ ಮಹಾನ್ ಶಿವಭಕ್ತ ಕೂಡ. ಹಾಗಾಗಿ ಅವರು ಎಲ್ಲೆಲ್ಲಿ ಹೋಗಿ ಏನೇನೆಲ್ಲ ಮಾಡಿದರು ಅನ್ನುವಂಥದ್ದನ್ನು ಸಾರ್ವಭೌಮತೆಯನ್ನು ಅಂದರೆ ಆ ರೀತಿಯಾದಂಥ ಒಂದು ಧಾರ್ಮಿಕ ಒಂದು ಭಾವನೆಗಳನ್ನು ಮೋದಿಯವರ ಜೊತೆಯಲ್ಲೇ ನಾವು ನೋಡ್ಬೋದು. ಅವರು ಮಾಡಿದಂತಹ ಕೆಲಸಗಳು ಅಂದರೆ ಎಲ್ಲೆಲ್ಲಿ ವಿಸಿಟ್ ಮಾಡಿದರು ಏನು ಅನ್ನುವಂಥದ್ದು ಪ್ರತಿಯೊಂದನ್ನು ಕೂಡ ಇಲ್ಲಿ ದಾಖಲು ಮಾಡಲಾಗಿದೆ. ಅವರು ಕಾಶಿ ವಿಶ್ವನಾಥ ಕಾರಿಡಾರ್ ಇರ್ಬೋದು, ಅಯೋಧ್ಯ ಕಾರಿಡಾರ್ ಇರ್ಬೋದು. ಸೊ ಈ ರೀತಿ ಅವರು ಮಾಡಿದಂತಹ ಅನೇಕ ಕ್ಷೇತ್ರಗಳು, ಶಂಕರಾಚಾರ್ಯ ಪೀಠ ಸ್ಥಾಪನೆ ಇರ್ಬೋದು, ಅಲ್ಲಿಗೂ ಹೋಗಿ ಭೇಟಿ ಕೊಟ್ಟಿದ್ದಿರ್ಬೋದು. ಹೀಗೆ ಅನೇಕ ಕ್ಷೇತ್ರಗಳ ಬಗ್ಗೆ ಅವರು ಮಾಡಿರುವಂತಹ ಸಾಧನೆಗಳನ್ನು ಅಂದರೆ ಎಲ್ಲವೂ ಕೂಡ ಎಕ್ಸಿಕ್ಯೂಟ್ ಆಗಿರುವಂತಹದ್ದು ಮ್ಯೂಸಿಯಮ್ಮಲ್ಲಿ ನಾವು ಕಾಣಿಸ್ತಾ ಇರುವಂಥದ್ದು. ಅಂದರೆ ಇಷ್ಟೆಲ್ಲ ಮಾಡಿದ್ರಪ್ಪ ಅನ್ನೋವಂಥದ್ದನ್ನು ನಾವು ಒಂದು ಕೇವಲ ಉದಾಹರಣೆ ಅಥವಾ ಒಂದು ಲೈನಲ್ಲಿ ಹೇಳುವಂಥದ್ದಲ್ಲ, ಅದರ ಜೊತೆಗೆ ದಾಖಲೆಗಳನ್ನು ಇಟ್ಟು ಹೇಳುವಂಥದ್ದು. ಇನ್ನು ಇಂತಹ ಮೋದಿ ಬೆಳೆದ ಹಾದಿ ಹೇಗೆ ಅನ್ನುವಂಥದ್ದನ್ನ ಒಂದು ನಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. 1950ರಿಂದ ಅವರು ಹುಟ್ಟಿದಂಥ ಸಂದರ್ಭದಿಂದ ಹಿಡಿದು ಅವರ ಅರ್ಲಿ ಲೈಫ್ ಮತ್ತು ಪೊಲಿಟಿಕಲ್ ಜರ್ನಿ ಅನ್ನುವಂಥದ್ದು. ಇವರು ಹುಟ್ಟಿದ ಎಲ್ಲಿ, ಹೇಗೆ, ಮತ್ತು ಅವರು ಏನು ಚಾಯ್ ಮಾರ್ತಾ ಇದ್ದಂಥ ವಡ್ನಗರಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಚಾಯ್ ಮಾರ್ತಾ ಇದ್ದಂಥ ದುಕಾನ್ ಅದು ಇರ್ಬೋದು. ಮತ್ತು ಹೀಗೆ ಅವರ ಪ್ರತಿಯೊಂದು ಹೆಜ್ಜೆ ಗುರುತುಗಳನ್ನು ಇಲ್ಲಿ ಇಡುವಂತಹ ಕೆಲಸ ಆಗಿರುವಂಥದ್ದು. ಸೊ ನಿಮಗೆ ಅಪರೂಪದ ಚಿತ್ರಗಳು ಕೂಡ ನಾವು ಇಲ್ಲಿ ನೋಡ್ತೇವೆ. ಅವರು ಮೊದಲು ಮೋದಿ ಹೇಗಿದ್ದರು, 78ಅಲ್ಲಿ ಹೇಗಿದ್ದರು, ಅಲ್ಲಿ ಏನೋ ನ್ಯಾಯ ಯಾತ್ರೆ ಫಾರ್ ರೈಟ್ ಆಫ್ ಪೂರ್ ಅಲ್ಲಿ ಕೈಗೊಂಡಂಥದ್ದು, ಮತ್ತು ಲೋಕ್ ಶಕ್ತಿ ಯಾತ್ರಾ ಅನ್ನುವಂಥದ್ದು. ಹೀಗೆ ಅವತ್ತಿನ ದಿನಮಾನಗಳಲ್ಲಿ ಹೇಗೆಲ್ಲ ಆಯಿತು ಅನ್ನೋದು. ಈಗ ನೀವು 2001 ನೋಡ್ತೀರಿ, ಪ್ರಮುಖವಾಗಿ ಅವರು ಗುಜರಾತಿನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇರುವಂಥದ್ದು. ಸೊ ಹೀಗೆ ಅದೇ ರೀತಿ 2002ರಲ್ಲಿ ಆಗಿದ್ದು, ಮತ್ತು 3rd ಟರ್ಮ್ ಆಗಿರುವಂಥದ್ದು. ಇದು ಬಹಳ ಒಂದೊಂದು ಹೆಜ್ಜೆಯಾಗಿ ಕೂಡ ಇಲ್ಲಿ ದಾಖಲಿಸಿರುವಂಥದ್ದು ಅವರ ಅರ್ಲಿ ಲೈಫು ಮತ್ತು ಪೊಲಿಟಿಕಲ್ ಜರ್ನಿ. ಎಲ್ಲಿಂದ ನಾವು ಎಲ್ಲಿಗೆ ಬಂದ್ವಿ ಅನ್ನುವಂಥದ್ದು ನಾವು 2013ರಲ್ಲಿ ಅವರ ಘೋಷಣೆ ಆಗುತ್ತೆ, ಹೆಸರಿಗೆ ಪ್ರೈಮ್ ಮಿನಿಸ್ಟರ್ ಆಗಿ ಡಿಕ್ಲೇರ್ ಆಗುತ್ತೆ. ಆ ಸಂದರ್ಭದಲ್ಲಿ ತೆಗೆದಂಥ ಒಂದು ಫೋಟೋ. ಮತ್ತು ನೀವು ಅಂತಿಮವಾಗಿ 2014 ನೀವು ನೋಡ್ಬೋದು ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂಥದ್ದು. ಸೊ ಅದೇ ರೀತಿ ಸಾಕಷ್ಟು ಕೆಲಸಗಳು ಕೂಡ ಆಗಿರುವಂಥದ್ದು ಅವರ ಕ್ಷೇತ್ರದಲ್ಲಿ. ಇನ್ನು ಪ್ರಮುಖವಾಗಿ ಅವರಿಗೂ ಮತ್ತು ಈ ವಿದೇಶಾಂಗ ಇಲಾಖೆಗೆ ಬಹಳ ಇನ್ನೊಂದು ಅಚ್ಚುಮೆಚ್ಚಿನ ಕ್ಷೇತ್ರ ಅಂತಲೇ ಇರ್ಬೋದು. ಇವರು ಎಲ್ಲೆಲ್ಲಿ ಹೋಗಿದ್ರು, ಏನು ಮಾಡಿದರು, ಎಷ್ಟು ಪ್ಲೇಸ್ಗಳನ್ನು ನೋಡಿದರು ಅನ್ನುವಂತಹ ಗ್ಯಾಲರಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿ. ಫಸ್ಟು ಅವರು ನವೆಂಬರ್ ನೋಡ್ಬೋದು ಈ ಎಷ್ಟು ದೇಶಗಳಿಗೆ ವಿಸಿಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳುವಂಥದ್ದು. ಮೊದಲನೇದಾಗಿ ಭೂತಾನ್ಗೆ ಹೋಗ್ತಾರೆ. ಭೂತಾನಿಂದ ಹಿಡಿದು ಈ ತನಕ ಹೋಗಿರುವಂತಹ ಗ್ರೀಸ್ ವಿಸಿಟ್ ಇರ್ಬೋದು, ಇವೆಲ್ಲವನ್ನು ಕೂಡ ಗ್ರೀಸ್ ವಿಸಿಟ್ ಲಾಸ್ಟ್ವರೆಗೂ 23 ಆಗಸ್ಟ್ ಇದುವರೆಗೂ ಹೋಗಿರುವಂಥದ್ದು. ಮತ್ತು ಇವರಿಗೂ ಕೂಡ ಬಹಳ ಅಚ್ಚುಮೆಚ್ಚಿನ ಕ್ಷೇತ್ರ. ನಾನು ಯಾಕೆ ಅಂತ ಹೇಳ್ತೀನಿ ಅಂದರೆ, ಒಬ್ಬ ನಾಯಕ ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ ಅಥವಾ ವಿಶ್ವಗುರು ಅಂತ ನಾವೇನು ಇವತ್ತು ನಾವು ಕಾಣಿಸ್ತಾ ಇದ್ದೀವಿ ಭಾರತ, ಅದಕ್ಕೆ ಇದು ಬಹು ದೊಡ್ಡದಾಗಿ ಕಾಂಟ್ರಿಬ್ಯೂಷನ್ ಕೊಡುವಂಥದ್ದು. ಬೇರೆ ಬೇರೆ ದೇಶಗಳಿಗೆ, ಇತರೆ ದೇಶಗಳಲ್ಲಿ ನಮ್ಮ ಬಾಂಧವ್ಯ ಹೇಗಿದೆ ಅನ್ನುವಂಥದ್ದನ್ನ ತೋರಿಸುವಂತಹ ಒಂದು ಪ್ರಯತ್ನ. ಸೊ ಅದನ್ನು ಯಾವ್ಯಾವ ದೇಶಕ್ಕೆ, ಗ್ರೀಸ್ಗೆ ಹೋದಾಗ ಹೇಗಾಯಿತು, ಏನಾಯಿತು ಅನ್ನುವಂಥದ್ದು, ಅವರಿಗೆ ಬಂದಂತಹ ಕಾಂಟ್ರಿಬ್ಯೂಷನ್ಸು, ಅದೇ ರೀತಿ ಎಲ್ಲವನ್ನು ಕೂಡ ಈ ಗ್ಯಾಲರಿಯಲ್ಲಿ ಸೆರೆ ಹಿಡಿದು ಕೊಡಲಾಗಿದೆ. ಮತ್ತು ಇವೆಲ್ಲವನ್ನು ನಾವು ನೋಡಿದಂತಾಗ ಆ ದೇಶದ ಅತ್ಯುನ್ನತ ಪುರಸ್ಕಾರಗಳು, ನಾಗರಿಕ ಪುರಸ್ಕಾರಗಳು ಯಾವಿದ್ದಾವೆ ಅವೆಲ್ಲವೂ ಕೂಡ ಮೋದಿಯವರಿಗೆ
ಸಿಕ್ಕಿದೆ ಅನ್ನುವಂಥದ್ದು, ಅದನ್ನು ಕೂಡ ಒಂದೊಂದಾಗಿ ದಾಖಲು ಮಾಡಿರುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಇಲ್ಲಿ ಯಾವ್ಯಾವ ದೇಶದಿಂದ ಕೊಟ್ಟಿದ್ದಾರೆ ಅನ್ನುವಂಥದ್ದು ಹಾನರ್ಸ್ ಆ್ಯಂಡ್ ಅವಾರ್ಡ್ಸ್, ಮೋದಿಯವರು ರಿಸೀವ್ ಮಾಡಿರುವಂತಹ ಅಷ್ಟು ಅವಾರ್ಡ್ಗಳನ್ನು ಇಲ್ಲಿ ನಾವು ನೋಡ್ಬೋದು. ನಾಗರಿಕ ಅತ್ಯುನ್ನತ ಮತ್ತು ಯಾವ ಆರ್ಗನೈಸೇಷನ್ ಕೊಟ್ಟಿದೆ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಹೋಗ್ಬೋದು. ಸುಮಾರು 20 ಇಲ್ಲಿ ಕವರ್ ಮಾಡಿದ್ದಾರೆ, ಯಾವ್ಯಾವ ಏನಕ್ಕೆ ತೆಗೆದುಕೊಂಡಿದ್ದೇವೆ ಅಂತ ಅವಾರ್ಡ್ಸ್ ಅಂಡ್ ಮತ್ತು ರಿಸೀವ್ಡ್ ಫ್ರಮ್ ದ ಆರ್ಗನೈಸೇಷನ್ ಅಂತ. ಅದೇ ರೀತಿ ಬೇರೆ ಬೇರೆ ದೇಶದ ಅವಾರ್ಡ್ ಸುಮಾರು ಒಂದು 15 ತೆಗೆದುಕೊಂಡ ಅತ್ಯುನ್ನತ ಪುರಸ್ಕಾರಗಳು. ಸೊ ಹೀಗೆ ಮೋದಿಯವರು 10 ವರ್ಷದಲ್ಲಿ ಮಾಡಿದಂತಹ ಬಹುದೊಡ್ಡ ಸಾಧನೆಗಳನ್ನು ಕೂಡ ಇಲ್ಲಿ ಬಿಂಬಿಸುವಂಥದ್ದು. ಜೊತೆಗೆ ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಯೋಗವನ್ನು ಮಾಡಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ಕೊಟ್ಟಂಥದ್ದು ವಿಶ್ವಕ್ಕೆ. ಸೊ ಅವೆಲ್ಲವೂ ಕೂಡ ಈ ದಾಖಲೆಗಳನ್ನು ಈ ವಸ್ತು ಸಂಗ್ರಹಾಲಯದಲ್ಲಿ ನಾವು ನೋಡ್ಬೋದು. ಇದು ಹೆಚ್ಚು ಕಡಿಮೆ ನಿಮಗೆ ಒಂದು 15-20 ನಿಮಿಷ ಆದರೂ ನೋಡಬೇಕಪ್ಪ ಅನ್ನಿಸುವಂತಹ ಒಂದು ದೊಡ್ಡ ಗ್ಯಾಲರಿ. ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ಇದನ್ನು ಮಿಸ್ ಮಾಡ್ಕೋಬೇಡಿ. ತೀನ್ಮೂರ್ತಿ ಸರ್ಕಲ್ ಅಲ್ಲಿ ಈ ಒಂದು ಗ್ಯಾಲರಿ ಬರುತ್ತೆ, ವಸ್ತು ಸಂಗ್ರಹಾಲಯ ಇದೆ. ಇಲ್ಲಿಗೆ ಬಂದು ನೋಡಿ ಇದರ ಅನುಭೂತಿಯನ್ನು ನೀವು ಪಡೀರಿ ಅನ್ನುವಂಥದ್ದು ಈ ಒಂದು ಏನು ಸ್ಟೋರಿಯ ಒಂದು ಪರಿಕಲ್ಪನೆ. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಈಗ ನೀವು 1951-52ರಲ್ಲಿ ಮೊದಲನೇ ಲೋಕಸಭಾ ಚುನಾವಣೆ ಆಯಿತು. ಆವಾಗ ಸುಮಾರು 17 ಕೋಟಿ ಮತದಾರರಿದ್ದರು ಈ ದೇಶದಲ್ಲಿ. ಇವತ್ತು 97 ಕೋಟಿ ಮತದಾರರು. ಈ ನನ್ನ ಪ್ರಕಾರ ಈ ಪ್ರಪಂಚದಲ್ಲಿ ಭಾರತಕ್ಕಿಂತ ಒಂದು ದೊಡ್ಡ ಪ್ರಜಾಪ್ರಭುತ್ವ ಇಲ್ಲ. ಆ್ಯಂಡ್ ನಮ್ಮ ಡೈವರ್ಸಿಟಿ ಅಂತ ನಾವೇನು ಹೇಳ್ತೀವಿ, ವಿವಿಧತೆ, ನೀವು ಈ ವಿವಿಧತೆ, ಈ ಲೆವೆಲ್ ಆಫ್ ವಿವಿಧತೆ ನೀವು ಇನ್ಯಾವ ದೇಶದಲ್ಲೂ ನೀವು ಕಾಣಕ್ಕೆ ಸಾಧ್ಯ. ಸೊ ಈ ವಿವಿಧತೆ, ಈ ಪ್ರಜಾಪ್ರಭುತ್ವ ಒಟ್ಟಿಗೆ ಈ 75 ವರ್ಷ ಈ ಒಂದು ಏನು ಜರ್ನಿ ಇದೆ ಅದನ್ನು ನೀವು ಈ ಪ್ರಧಾನಮಂತ್ರಿ ಸಂಗ್ರಹಾಲಯದಲ್ಲಿ ನೀವು ನೋಡ್ಬೋದು. ಹಾಗೆಯೇ ಈ ದೇಶದ ಪ್ರಗತಿ 1947ರಲ್ಲಿ ನಮ್ಮ ಪರಿಸ್ಥಿತಿ ಏನಿದೆ, ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ 47ರಲ್ಲಿ ಏನಿತ್ತು, ಈಗ 75 ವರ್ಷ ಆದಮೇಲೆ ಏನಿದೆ, ಏನು ಬೆಳವಣಿಗೆಗಳಾಗಿವೆ ಎಲ್ಲ ಕ್ಷೇತ್ರಗಳು.
ಅದನ್ನು ನೀವು ಕಾಣ್ಬೋದು. ಆ್ಯಂಡ್ ಒಂದೊಂದು ಪ್ರಧಾನಮಂತ್ರಿ ಅವರ ಅವಧಿ ಆ ಸ್ಥಾನದಲ್ಲಿ 10-11 ತಿಂಗಳಿರ್ಬೋದು ಅಥವಾ 16-17 ವರ್ಷ ಇರ್ಬೋದು. ಇಂದಿರಾ ಗಾಂಧಿ ಅವ್ರ ಥರ ಅಥವಾ ಜವಾಹರ್ಲಾಲ್ ನೆಹರು ಥರ, ಅಥವಾ 10-11 ತಿಂಗಳಿರ್ಬೋದು ನಮ್ಮ ದೇವೇಗೌಡರ ಥರ ಅಥವಾ ಇಂದರ್ ಗುಜ್ರಾಲ್ ಅವ್ರ ಥರ. ಬಟ್ ಏನು ಅಂದರೆ ಈ ಅವರ ಅವಧಿ ಎಷ್ಟೇ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಎಲ್ಲ ಪ್ರಧಾನಮಂತ್ರಿಗಳು ಈ ದೇಶಕ್ಕೋಸ್ಕರ ತುಂಬ ಶ್ರಮಪಟ್ಟು ತುಂಬ ಕೆಲಸ ಮಾಡಿದ್ದಾರೆ. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನೋಡಿದರೆ 19 ತಿಂಗಳು ಅವರು ಪ್ರಧಾನಮಂತ್ರಿ ಆಗಿದ್ದರು. ಬಟ್ ನೀವು ಅವ್ರ ಗ್ಯಾಲರಿ ನೋಡಿದರೆ ಏನೋ ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್, ನಾನಾ ಥರ ಏನು ಪಾಲಿಸಿ ಡಿಸಿಷನ್ಸ್ ಅವ್ರುಗಳು ಏನು ತೊಗೊಂಡ್ರು ಆ ಕಾಲದಲ್ಲಿ. ಆಮೇಲೆ 1965ನೇ ಏನು ಯುದ್ಧ ಪಾಕಿಸ್ತಾನ ಜೊತೆ, ಅದರಲ್ಲಿ ಅವರ ಒಂದು ಮುಖಂಡತ್ವ, ಒಂದು ಧೋರಣೆ ಅವರೇನು ತೊಗೊಂಡ್ರು, ಹಾಗಾಗಿ ಭಾರತಕ್ಕೆ ತುಂಬ ಜಯ ಬರೋದಕ್ಕೆ ಕಾರಣ ಮುಖ್ಯವಾಗಿ ಅದಿತ್ತು. ಆಮೇಲೆ ಇಂದಿರಾ ಗಾಂಧಿಯವರು 1971ರಲ್ಲಿ ಪಾಕಿಸ್ತಾನ ವಿಭಜನೆ ಆಗೋಯ್ತು. ಯಾಕೆಂದರೆ ಇಂದಿರಾ ಗಾಂಧಿಯವರ ಒಂದು ದಿಟ್ಟ ನಿಲುವು ಇತ್ತು, ಆಮೇಲೆ ಅವರ ಮುಖಂಡತ್ವ, ಇದೆಲ್ಲ ನೀವು ಈ ಸಂಗ್ರಹಾಲಯದಲ್ಲಿ ಕಾಣ್ಬೋದು. ಈಗ ಏನಾಗಿದೆ ಅಂದರೆ ನನ್ನ ಪ್ರಕಾರ ಸ್ವತಂತ್ರ ಬಂದಾದ ಮೇಲೆ ಒಂದು 3 ಪೀಳಿಗೆ ನಾವು ನೋಡ್ಬೋದು. ಸೊ ಇವತ್ತಿನ ಈ ನಮ್ಮ ಯೂತ್ ಏನಿದ್ದಾರೆ ಅವರು ತುಂಬ ಬರ್ತಾರೆ ಈ ಸಂಗ್ರಹಾಲಯಕ್ಕೆ. ಅವ್ರಿಗೆ ಈ ದೇಶದ ಈ ಹಿಂದಿನ 75 ವರ್ಷ 100 ವರ್ಷದ ಇತಿಹಾಸ, ಬೆಳವಣಿಗೆ, ಪ್ರಗತಿ ಇದನ್ನೆಲ್ಲ ನೋಡಿದಾಗ ನನಗನ್ಸುತ್ತೆ ಅವರು ಬಹಳ ಉತ್ತೇಜಿತರಾಗಿ ಈ ಸಂಗ್ರಹಾಲಯವನ್ನು ಪೂರ್ತಿ ನೋಡಿದಾಗ ಅವ್ರಿಗೆ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.